ಮನಸ್ಸನ್ನು ಕೂಡ ದೇಹದ್ದೇ ಒಂದು ಭಾಗ ಅಂತ ನಾವು ಅಂದ್ಕೋಬೇಕು. ಆದರೆ ಆ ಮನಸ್ಸು ಬರೀ ಅಲ್ಲಿ ಮಾತ್ರ ಇಲ್ಲ. ಹೇಗೆ ಮೆದುಳು ಇಡೀ ದೇಹನ ಕಂಟ್ರೋಲ್ ಮಾಡುತ್ತೋ, ಮನಸ್ಸು ಕೂಡ ಇಡೀ ದೇಹನ ಕಂಟ್ರೋಲ್ ಮಾಡುತ್ತೆ. ಶಾರ್ಟ್ ಇಂಟೆನ್ಸ್ ರಿಲೇಷನ್ಶಿಪ್ಸ್, ಇವಾಗ ಯಾರನ್ನೂ ಪ್ರೀತಿ ಮಾಡಿದೆ 15 ದಿವಸದಲ್ಲಿ ಪ್ರೀತಿ ಆಯಿತು, ನನಗೆ ಪ್ರಾಣಕ್ಕೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋಷ್ಟು ಪ್ರೀತಿ ಆಯಿತು ಅನ್ನೋ ಥರ ಇದ್ದರೆ, ನಿದ್ದೆ ಸರಿ ಬರದೇ ಇರೋದು, ಮನಸ್ಸಿಗೆ ತುಂಬ ಬೇಸರ ಆಗೋದು, ಪೂರ್ತಿ ದಿವಸ ಯಾವುದ್ರಲ್ಲೂ ಆಸಕ್ತಿ ಇಲ್ಲದೆ ಇರೋದು, ಎನರ್ಜಿ ಇಲ್ಲದೆ ಇರೋ ಹಾಗೆ ಅನಿಸೋದು, ಇದೆಲ್ಲ ಆವಾಗ ದೇರ್ ಇಸ್ ಅ ನೀಡ್ ಫಾರ್ ಹೆಲ್ಪ್. ಪ್ರಾಬ್ಲಮ್ಸ್ ಇನ್ ರಿಲೇಷನ್ಶಿಪ್ಸ್, ಪ್ರಾಬ್ಲಮ್ಸ್ ಎಟ್ ವರ್ಕ್ ಪ್ಲೇಸ್, ಪ್ರಾಬ್ಲಮ್ಸ್ ಇನ್ ಕೆರಿಯರ್ ವೈಸ್, ಆ ಥರದ್ರಲ್ಲಿ ಆವಾಗ ಲೆಟ್ಸ್ ಸೇ ಅಬೌವ್ ದ ಏಜ್ ಆಫ್ 30 ನಮಗೆ ತುಂಬ ಕಷ್ಟ ಆಗ್ತಾ ಇರಬೇಕಾದ್ರೆ ವಿ ಶುಡ್ ಸ್ಟಾಪ್ ಫಾರ್ ಅ ಮೊಮೆಂಟ್ ಆ್ಯಂಡ್ ಕ್ವೆಶ್ಚನ್ ಯುವರ್ ಸೆಲ್ಫ್, ವೈ ಆರ್ ಯು ಡೂಯಿಂಗ್ ದಿಸ್? ಇವಾಗ ನೀನು ಇಂಥ ತಪ್ಪು ಮಾಡಿದೆ, ಅದಕ್ಕೆ ನಿನಗೆ ಈ ಥರ ಆಯಿತು ಅನ್ನೋದನ್ನು ನಮ್ಮ ಮನಸ್ಸು ಒಪ್ಕೊಳ್ಳೋಕ್ಕೆ ಕಷ್ಟ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಲೈಫನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೋದನ್ನು ಬಿಡಬೇಕು. ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನ್ ಪಲ್ಲವಿ. ಆರೋಗ್ಯ ಅಂತ ಬಂದಾಗ ಫಿಸಿಕಲ್ ಹೆಲ್ತ್ ಮಾತ್ರ ಮುಖ್ಯ ಆಗಲ್ಲ, ನಮ್ಮ ಮಾನಸಿಕ ಆರೋಗ್ಯ ಕೂಡ ಬಹಳ ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಈಗಿನ ಕಾಲದಲ್ಲಂತೂ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್, ಒಂಟಿತನ, ಮತ್ತೆ ರಿಲೇಶನ್ಶಿಪ್ ಹೇಗೆ ಹ್ಯಾಂಡಲ್ ಮಾಡೋದು, ಆವಾಗವಾಗ ಮೂಡ್ ಸ್ವಿಂಗ್ಸ್ ಆಗೋದು, ಹೀಗೆ ಸುಮಾರಷ್ಟು ಇರುತ್ತಲ್ವಾ. ಇದೆಲ್ಲದಕ್ಕೂ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಉತ್ತರ ಸಿಗುತ್ತೆ. ಯಾಕೆಂದ್ರೆ ಈ ಪಾಡ್ಕಾಸ್ಟಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಮೆಂಟಲ್ ಹೆಲ್ತ್ ಬಗ್ಗೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ KS ಪವಿತ್ರ. ಇವರು MBBS ಮಾಡಿದ್ದಾರೆ ಫ್ರಮ್ ಮೈಸೂರು ಮೆಡಿಕಲ್ ಕಾಲೇಜ್, ಮತ್ತೆ MD ಸೈಕ್ಯಾಟ್ರಿ ಮಾಡಿದ್ದಾರೆ ನಿಮ್ಹ್ಯಾನ್ಸ್ ಇಂದ. ಶಿವಮೊಗ್ಗದಲ್ಲಿ ಇವರು ಪ್ರಾಕ್ಟೀಸ್ ಮಾಡ್ತಾರೆ. ಇವರು ಆಥರ್ ಹೌದು, ಡ್ಯಾನ್ಸರ್ ಹೌದು, ಸುಮಾರಷ್ಟು ಪ್ರಶಸ್ತಿಗಳು ಇವರಿಗೆ ಬಂದಿದೆ. ಶಿವಮೊಗ್ಗದಿಂದ ಇವರು ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ. ಲೆಟ್ ಮೀ ಟೆಲ್ ದಿಸ್ ಒನ್ಸ್ ಅಗೇನ್. ನಂಗೆ ಬಹಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರ್ತಿರುವಂಥ ಕಾಮನ್ ಕ್ವೆಶ್ಚನ್ಸ್ಗೆ ಇವತ್ತು ಉತ್ತರ ಸಿಗುತ್ತೆ ಅನ್ನೋ ಒಂದು ಹೋಪಲ್ಲಿ ನಾನಿದ್ದೀನಿ ಡಾಕ್ಟರ್. ಖಂಡಿತ ಆ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಡಾಕ್ಟರ್, ಈಗ ನಾವು ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡಿದಾಗ ಈಗ ಹೇಗಾಗಿದೆ ಅಂದರೆ ಆಲ್ಸೋ ಆನ್ ಸೋಷಿಯಲ್ ಮೀಡಿಯಾ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು ಅದನ್ನು ಓವರ್ ಯೂಸ್ ಮಾಡ್ತೀವಿ ಅಂತ ನನಗನ್ಸುತ್ತೆ. ಆ ಪದಗಳನ್ನು ರಿಯಲ್ ಆಗಿ ಅದರ ಅರ್ಥ ಗೊತ್ತಿಲ್ಲದೆ ಇದನ್ನು ಸಿಂಪಲ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಲ್? ಯಾಕಂದರೆ ಇವಾಗ ಮೊದಲು ನಾವು ಹೇಳ್ತಿದ್ವಿ ಏನಂದರೆ ನಿಮಗೆ ಈ ಥರ ತೊಂದರೆ ಇದ್ದರೆ ಬೇಗ ಬಂದು ತೋರಿಸ್ಕೊಳ್ಳಿ ಆ ಥರ ಅಂತ ಹೇಳ್ತಿದ್ವಿ. ಈಗ ಬೆಂಗಳೂರಂತಹ ನಗರಗಳಲ್ಲಿ ಏನಾಗಿದೆ ಅಂದರೆ ಕೆಲವು ಸಲ ಬರ್ತಾರೆ ಯಂಗ್ಸ್ಟರ್ಸ್ ಎಸ್ಪೆಷಲಿ, ಏನಂದರೆ ನಾವು ಸರಿ ಇದ್ದೀವಿ ಅಂತ ನಮಗೆ ಹೇಳಿ, ನಾವು ಸರಿ ಇದ್ದೀವ ಅಂತ ನೋಡಿ, ಓಕೆ ಓಕೆ ಅಂತ ಅಂದರೆ ಈಗ ನಮಗೆ ಡಿಪ್ರೆಷನ್ ಇಲ್ಲ ಅಂತ ಹೇಳಿ, ನಮಗೆ ಆಂಗ್ಸೈಟಿ ಇದೆಯಾ ಅಂತ ನೋಡಿ, ನಾವು ಮೆಂಟಲಿ ಫಿಟ್ ಅಂತ ನಮಗೆ ಸರ್ಟಿಫಿಕೇಟ್ ಕೊಡಿ, ಈ ಥರ. ಈಗ ಜ್ವರ ಬಂದರೆ, ಒಂದು ದಿವಸ ಜ್ವರ ಬಂದರೆ ನಾವು ತಕ್ಷಣ ಡಾಕ್ಟರ್ ಹತ್ರ ಓಡಲ್ಲ. ಆದರೆ ಜ್ವರ ಒಂದು ವಾರ ಕಂಟಿನ್ಯೂ ಆಗ್ತಾ ಇದ್ರೆ ನಾವು ಮನೇಲೇ ಇರ್ತೀವ, ಕಾಯ್ತಾ ಇರ್ತೀವ? ಇಲ್ಲ, ಹೋಗ್ತೀವಿ. ಸೊ ಸಿಮಿಲರ್ಲಿ ಡಿಪ್ರೆಷನ್ಗೆ, ಆಂಗ್ಸೈಟಿಗೆ, ಅದಕ್ಕೆಲ್ಲದಕ್ಕೂ ಕೂಡ WHO ಮತ್ತು ಬೇರೆ ಬೇರೆ WPA ಅಂತ ಹೇಳ್ತೀವಿ, ಅವೆಲ್ಲ ಸೇರಿಬಿಟ್ಟು ಒಂದು ಫೀಲ್ಡ್ ಸ್ಟಡೀಸ್ ಮಾಡಿಬಿಟ್ಟು ಇಷ್ಟು ದಿವಸ ಅಂತ ಒಂದು ಗಡುವು ಹಾಕಿಕೊಟ್ಟಿದೆ. ಉದಾಹರಣೆಗೆ ಡಿಪ್ರೆಷನ್, ಈಗ ಖಿನ್ನತೆ, ಮನಸ್ಸಿಗೆ ಬೇಸರ ಆದ ತಕ್ಷಣ ಖಿನ್ನತೆನ ಅಂದರೆ ಅಲ್ಲ, ಆದರೆ 14 ದಿವಸ ಅಂದರೆ 2 ವಾರ ಒಬ್ಬರು ಕಂಟಿನ್ಯೂಸ್ ಆಗಿ ಪರ್ವೇಸಿವ್ ಸ್ಯಾಡ್ನೆಸ್ ಆಫ್ ಮೂಡ್ ಅಂತ, ಅಂದರೆ ಬೇರೆ ಯಾವುದ್ರಲ್ಲೂ ನಮ್ಗೆ ಆಸಕ್ತಿ ಇಲ್ಲ, ಇಡೀ ದಿವಸ ಪೂರ್ತಿ ನಮಗೆ ಬೇಸರ ಆಗ್ತಾ ಇದೆ ಅಂದರೆ ಖಂಡಿತ ಅವರು ಡಿಪ್ರೆಷನ್ ಇದೆ ಅಂತ ಹೇಳಿಬಿಟ್ಟು ನೋಡಬೇಕಾಗತ್ತೆ. ಮತ್ತು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಅದನ್ನು ಬರ್ತಾ ಸರಿ ಹೋಗುತ್ತೆ ಅಂತ ನಾವು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ. ಸೊ ಈಗ ನಾನು ಹೇಳಿದ್ನಲ್ಲ, ಯಂಗ್ಸ್ಟರ್ಸ್ ಈಗ ಬರ್ತಾರೆ ಅಂತ, ಹಂಗೆ ಬಂದರೂ ಪರವಾಗಿಲ್ಲ. ಇವಾಗ ಯಾರು ಸೈಕ್ಯಾಟ್ರಿಸ್ಟ್ ಇರ್ತಾರೆ, ನಮ್ಗೆ ಒಂದು ದಿವಸ ಬೇಜಾರಾಗಿದೆ ಅಂತಂದರೆ ತಕ್ಷಣ ಮಾತ್ರೆ ಬರ್ಕೊಟ್ಬಿಡಲ್ಲ. ಓಕೆ. ಸೊ ಹಾಗಾಗಿ ಅವರು ಈ ಟೈಮ್ ಫ್ರೇಮನ್ನು ನೆನ್ಪಿಟ್ಕೋಬೇಕು. 14 ಡೇಸ್ 2 ವೀಕ್ಸ್ ನಮಗೆ ಕಂಟಿನ್ಯೂಸ್ ಆಗಿ ಈ ಥರದ್ದು ನಿದ್ದೆ ಸರಿ ಬರದೇ ಇರೋದು, ಮನಸ್ಸಿಗೆ ತುಂಬ ಬೇಸರ ಆಗೋದು, ಪೂರ್ತಿ ದಿವಸ ಯಾವುದ್ರಲ್ಲೂ ಆಸಕ್ತಿ ಇಲ್ಲದೆ ಇರೋದು, ಏನು ಕಾರಣ ಇಲ್ಲದೇನೂ ಬೇಸರ ಆಗೋದು, ಅಥವಾ ಎನರ್ಜಿ ಇಲ್ಲದೆ ಇರೋ ಹಾಗೆ ಅನಿಸೋದು, ಶಕ್ತಿ ಇಲ್ಲದೆ ಇರೋ ಹಾಗೆ ಅನಿಸೋದು, ಇದೆಲ್ಲ ಇಟ್ ಕಮ್ಸ್ ಟು ಸಿಂಡ್ರೋಮಲ್ ಡಿಪ್ರೆಷನ್. ಅದಕ್ಕೆ ಅವಾಗ ಟ್ರೀಟ್ಮೆಂಟ್ ಬೇಕು. ಅಂದರೆ ಟ್ರೀಟ್ಮೆಂಟ್ ಅಂದ ತಕ್ಷಣ ಮಾತ್ರೆ ಅಂತಲ್ಲ, ಬಟ್ ಇಟ್ ರಿಕ್ವೈರ್ಸ್ ಇವ್ಯಾಲ್ಯೂಯೇಷನ್. ಓಕೆ. ನೀವು ಆಂಗ್ಸೈಟಿ ಅಂತ ಕೇಳಿದರೆ, ಇವಾಗ ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಈಗ ನಾನು ಮಾತಾಡಬೇಕು, ಆವಾಗ ಒಂದು ಸ್ವಲ್ಪ ಮಟ್ಟಿಗೆ ಎದೆ ಬಡಿತ ಜಾಸ್ತಿ ಆಗೋದು, ಉಸಿರಾಟ ಜಾಸ್ತಿ ಆಗೋದು,
ಮನಸ್ಸಲ್ಲಿ ಓ ಈಗ ಮಾತಾಡಬೇಕು ಮರ್ತೋಗತ್ತಾ ಅಂತ ಅನ್ಸೋದು, ಇದೆಲ್ಲ ದೇ ಆರ್ ನಾರ್ಮಲ್. ಆ್ಯಂಡ್ ಲಿಟಲ್ ಆಂಗ್ಸೈಟಿ ಎನ್ಹಾನ್ಸಸ್ ದ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ. ಬಿಕಾಸ್ ಏನಾಗುತ್ತೆ, ಅದಾದ ತಕ್ಷಣ ನಮ್ಮ ಮೆದುಳು ಸಂಕೇತಗಳನ್ನು ಕಳಿಸ್ಬಿಟ್ಟು ನಮ್ಮ ದೇಹದಲ್ಲಿ ಬೇರೆ ಬೇರೆ ಕೆಮಿಕಲ್ಸ್, ಈ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ, ಅದು ಆಡ್ರಿನಲಿನ್, ಇವೆಲ್ಲ ಬಿಡುಗಡೆ ಆಗೋ ಹಾಗೆ ಮಾಡುತ್ತೆ. ಸೊ ದಟ್ ಈಸ್ ಗೋಯಿಂಗ್ ಟು ಏಡ್ ಅವರ್ ಪರ್ಫಾರ್ಮೆನ್ಸ್. ಸೊ ಮುಖ ಕೆಂಪಾಗುತ್ತೆ ಅಂದರೆ ಇವೆಲ್ಲ ತುಂಬ ವೆರಿ ಸೆನ್ಸಿಟಿವ್ ಚೇಂಜಸ್. ಬಟ್ ಆದರೆ ಅದಾಗೋದ್ರಿಂದ ನಮಗೆ ಎನರ್ಜಿ ಬರುತ್ತೆ, ನಾವು ವಿ ಆರ್ ಗೋಯಿಂಗ್ ಟು ಡೂ ವೆಲ್. ಬಟ್ ಒಂದು ಮಟ್ಟನ ಅದು ದಾಟ್ತು ಅಂದರೆ ಆವಾಗ ಆಂಗ್ಸೈಟಿ ಜಾಸ್ತಿ ಆಗಿಬಿಡುತ್ತೆ. ಸೊ ಯಾರಿಗೆ ಆ ಥರ ಮಾಡ್ತಾ ಇವಾಗ ಒಂದು ಸ್ವಲ್ಪ ಗಾಬರಿ ಆಯಿತು, ಅದಕ್ಕೆ ನಾವೇನು ಟ್ರೀಟ್ಮೆಂಟು ತೊಗೋಬೇಕಾಗಿಲ್ಲ, ಯಾರ ಹತ್ರನೂ ಹೋಗಬೇಕಾಗಿಲ್ಲ, ಅದು ನಾರ್ಮಲ್ ಆಂಗ್ಸೈಟಿ. ಇಟ್ ಕ್ಯಾನ್ ಹ್ಯಾಪನ್ ಟು ಎವ್ರಿ ಒನ್ ಆ್ಯಂಡ್ ಇಟ್ ಶುಡ್ ಹ್ಯಾಪನ್ ಆ್ಯಕ್ಚುಲಿ. ಬಟ್ ಅಟ್ ದ ಸೇಮ್ ಟೈಮ್ ಈಗ ನನಗೆ ತುಂಬ ಆತಂಕ ಜಾಸ್ತಿ ಆಯಿತು, ನನಗೆ ಇವತ್ತು ಪ್ರೋಗ್ರಾಮೇ ಮಾಡೋಕ್ಕಾಗಲಿಲ್ಲ, ಆವಾಗ ದೆರ್ ಇಸ್ ಅ ನೀಡ್ ಫಾರ್ ಹೆಲ್ಪ್. ಇದೇ ವಿಚಾರವಾಗಿ ಸುಮಾರು ಸರ್ತಿ ನಾವು ಓವರ್ ಥಿಂಕ್ ಮಾಡ್ತೀವಿ ಡಾಕ್ಟರ್, ಅದು ಬೇಕಾಗೇ ಇರಲ್ಲ. ಇವಾಗ ಇನ್ನ ಅದು ಸಮಸ್ಯೆ ಅಲ್ಲಿರುತ್ತೆ, ನಾವು ಆವಾಗಲೇ ಯಾರಲ್ಲವರೆಗೂ ಹೋಗ್ಬಿಟ್ಟಿರ್ತೀವಿ. ಸಿ ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್, ಇದನ್ನೆಲ್ಲ ನಾವು ತುಂಬ ಲೂಸಾಗಿ ಉಪಯೋಗಿಸ್ತೀವಿ. ಮೆದುಳೊಳಗೆ ತೂತ್ ಮಾಡಿಬಿಟ್ಟು ನಾವು ತುಂಬಕ್ಕಾಗಲ್ಲ ಅದನ್ನು. ಸಿ ಅ ಪರ್ಸನ್ ಹೂ ಹ್ಯಾಸ್ ಇವಾಗ ಮತ್ತೆ 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 ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ ಆಗ್ತಾ ಹೋದಂಗೆ ಅವನಿಗೆ ಯಾರೂ ಕಾನ್ಫಿಡೆನ್ಸನ್ನು ಕೊಡೋದು ಬೇಕಾಗಲ್ಲ, ತನ್ನಿಂದ ತಾನೇ ಕಾನ್ಫಿಡೆನ್ಸ್ ಬಂದ್ಬಿಡತ್ತೆ. ಮತ್ತೆ ಮತ್ತೆ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ಬರ್ತಾ ಇದ್ದಾಗೆ ನಮಗೆ ಕಾನ್ಫಿಡೆನ್ಸ್ ಇಳಿಯತ್ತೆ. ನೀವು ಯಾರು 10 ಜನ, ನಾವು 100 ಜನ ಯಾರು ಕೂತ್ಕೊಂಡು ಹೇಳಿದ್ರು ಕಾನ್ಫಿಡೆನ್ಸ್ ಬರಲ್ಲ. ಸೊ ಏನು ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ ಆಗಬೇಕು, ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ಆಗಬೇಕು ಅನ್ನೋದ್ರಿಂದ ನಾವು ಏನು ನೋಡಬೇಕು ಅಂದರೆ, ಓವರ್ ಥಿಂಕಿಂಗ್ ಅನ್ನೋದು ಆ ಲೂಸಾಗಿ ಆ ಟರ್ಮನ್ನು ಉಪಯೋಗಿಸೋದ್ರ ಬದಲು ನಾವು ತುಂಬ ಅನುಭವಗಳಿಗೆ ತೆರೆದುಕೋಬೇಕು. ಆವಾಗ ನಮಗೆ ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಫಾರ್ ಅ ಸ್ಟೂಡೆಂಟ್, ಇವಾಗ ಈ ಪ್ರೋಗ್ರಾಮನ್ನು ಯಾರೋ ಒಂದು ವಿದ್ಯಾರ್ಥಿ ನೋಡ್ತಾನೆ ಅಂತ ಇಟ್ಕೊಳ್ಳೋಣ. ಅವ್ನು ಏನು ಮಾಡಬೇಕು, ಎಕ್ಸಾಮ್ ಬಗ್ಗೆ ಅವನಿಗೆ ಆತಂಕ ಇರುತ್ತೆ, ಎಕ್ಸಾಮಲ್ಲಿ ಒಂದು ಎಕ್ಸಾಮಲ್ಲಿ ಫೇಲ್ ಆಗಿರ್ತಾನೆ, ಮತ್ತೊಂದು ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ನ್ಯಾಚುರಲಿ ಅವನಿಗೆ ಕಾನ್ಫಿಡೆನ್ಸ್ ಕಡಿಮೆ ಇದೆ. ಇವಾಗ ಓವರ್ ಥಿಂಕಿಂಗ್ ಆಗೇ ಆಗುತ್ತೆ ಅವನಿಗೆ. ಯಾಕೆ, ಈಗ ಮತ್ತೊಂದು ಎಕ್ಸಾಮ್ ಬರೀಬೇಕು ಅಂದರೆ ಅವ್ನಿಗೆ ಅನಿಸುತ್ತೆ ನಾನು ಹಿಂದಿನ ಎಕ್ಸಾಮಲ್ಲಿ ಕಡಿಮೆ ಬಂದಿತ್ತು, ಈ ಎಕ್ಸಾಮಲ್ಲೂ ಕಡಿಮೆ ಬರುತ್ತೋ ಏನೋ, ಈ ಥರದ್ದು ಮತ್ತೆ ಮತ್ತೆ ಯೋಚನೆ ಬರ್ತಾ ಹೋಗುತ್ತೆ. ಅದನ್ನು ನಿಲ್ಸಕ್ಕೆ ಮೇನ್ ಬೇಕಾಗಿರೋದೇನು, ತುಂಬ ಎಕ್ಸಾಮ್ಸನ್ನು ಬರೀಬೇಕು ಅವನು. ಆವಾಗ ತುಂಬ ಎಕ್ಸಾಮ್ಸನ್ನು ಬರೆದ್ರೆ ಒಂದಲ್ಲ ಒಂದು ಎಕ್ಸಾಮಲ್ಲಿ ಹಿ ಈಸ್ ಗೋಯಿಂಗ್ ಟು ಡೂ ವೆಲ್. ಓಕೆ, ಸೊ ಹಂಗೆ ಮಾಡಿದಾಗ ಆಬ್ವಿಯಸ್ಲಿ ಏನಾಗುತ್ತೆ, ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ ಜಾಸ್ತಿ ಆಗುತ್ತೆ. ಸೊ ಅನ್ಲೆಸ್ ಯು ಹ್ಯಾವ್ ಮೋರ್ ಆ್ಯಂಡ್ ಮೋರ್ ಎಕ್ಸ್ಪೀರಿಯನ್ಸಸ್, ಯು ಆರ್ ನಾಟ್ ಗೋಯಿಂಗ್ ಟು ಡೂ ಎನಿ ಕೈಂಡ್ ಆಫ್ ಪಾಸಿಟಿವ್ ಥಿಂಕಿಂಗ್. ಓವರ್ ಥಿಂಕಿಂಗ್ ಅನ್ನೋದು ಹಾಗೆ ಆಗುತ್ತೆ. ಪಾಸಿಟಿವ್ ಥಿಂಕಿಂಗಿಗೆ ಓವರ್ ಥಿಂಕಿಂಗ್ ಅಂತ ಯಾರೂ ಉಪಯೋಗಿಸಲ್ಲ. ಓಕೆ, ಈಗ ನೋಡಿ, ನೀವು ಈಗ ಓವರ್ ಥಿಂಕಿಂಗ್ ಮಾಡಬೇಡಿ, ತುಂಬ ಯೋಚನೆ ಮಾಡಬೇಡಿ ಅಂತ ಹೇಳ್ತಿರ್ತೀವಿ ಅಲ್ವಾ. ಆವಾಗ ನಮ್ಮ ಅರ್ಥ ಏನು, ನೆಗೆಟಿವ್ ಯೋಚನೆ ಮಾಡಬೇಡ ಅಂತ. ಬಟ್ ನಾವು ಏನು ಅರ್ಥ ಮಾಡ್ಕೋಬೇಕು, ಈಗ ನನಗೆ ಲಕ್ಷಗಟ್ಟಲೆ ಸಾಲ ಇದೆ ಅಂದರೆ ನಾನು ಯೋಚನೆ ಮಾಡದೇ ಇರೋಕ್ಕೆ ಸಾಧ್ಯ ಇದೆಯಾ? ಈಗ ನೀವು ಕುತ್ಕೊಂಡು ಓವರ್ ಥಿಂಕಿಂಗ್ ಮಾಡಬೇಡಿ, ನೀವು ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತಂದರೆ ಸಾಲ ತೀರಬೇಕಲ್ಲ. ಸೊ ಅವಾಗ ಹೆಂಗೆ ಮಾಡೋದು? ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ಏನು ನೆಗೆಟಿವ್ ಥಿಂಕಿಂಗ್ ಅಂತ ನಾವು ಏನು ಹೇಳ್ತೀವಿ ಅದರದ್ದು ಓವರ್ ಥಿಂಕಿಂಗ್ ಆ ಥರ ಪದಗಳನ್ನು ಬಿಟ್ಟು ನಾವು ಪ್ರಾಕ್ಟಿಕಲ್ ಆಗಿ ಆ ಪ್ರಾಬ್ಲಮ್ ಸಾಲ್ವಿಂಗ್ ಏನಿದೆ ಅದನ್ನು ನೋಡಬೇಕು. ಈಗ ಲಕ್ಷಗಟ್ಟಲೆ ಸಾಲ ಇದೆಯಾ, ಸೊ ಆ ಸಾಲ ಯಾಕಾಯಿತು, ಆ ಸಾಲ ಆಗೋದಕ್ಕೆ ಯಾವ ಡಿಸಿಷನ್ಸ್, ರಾಂಗ್ ಡಿಸಿಷನ್ಸ್ ಕಾರಣ ಆಯಿತು. ಸೊ ಈಗಿರೋ ಸಾಲನ ತೀರ್ಸೋಕ್ಕೆ ಆ್ಯಕ್ಚುಯಲ್ ರಿಸೋರ್ಸಸ್ ಏನಿದೆ, ಏನು ಹೆಲ್ಪ್ ಮಾಡಬಹುದು, ಅದನ್ನು ಪೂರ್ತಿಯಾಗಿ ಅವ್ನು ಹೇಳೋ ಹಾಗೆ ಮಾಡಬೇಕು. ಯಾಕಂದರೆ ಎಷ್ಟೋ ಸಲ ಏನಾಗಿರುತ್ತೆ, ಈ ಥರದಲ್ಲಿ ಪ್ರಾಬ್ಲಮ್ ಪೂರ್ತಿಯಾಗಿ ಗೊತ್ತೇ ಇರಲ್ಲ ಯಾರಿಗೂ, ಎಷ್ಟು ಆ್ಯಕ್ಚುಯಲ್ ಸಾಲ ಇದೆ ಅನ್ನೋದೇ ಗೊತ್ತಿರಲ್ಲ. ಆ ವ್ಯಕ್ತಿಗೆ ಯಾರಿಗೆ ಆ ಥರ ಆಗ್ತಾ ಇರುತ್ತೆ ಅವನನ್ನು ಮತ್ತು ನಾವು ಏನಂತ ಹೇಳ್ದಂಗೆ ಆಗುತ್ತೆ, ನಿಂಗೆ ಆ್ಯಕ್ಚುಯಲ್ ಪ್ರಾಬ್ಲಮ್ ಇಲ್ಲ, ನೀನೇ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇಲ್ಲ ಅಷ್ಟೇ, ನಿನ್ನ ಪ್ರಯತ್ನ ಕಡಿಮೆ ಇದೆ ಅಂತ ಹೇಳ್ದಂಗೆ ಆಗುತ್ತೆ. ಅದಿನ ವೇ ಇಟ್ ಇಸ್ ಕ್ರೂಯಲ್ಟಿ. ಯಾಕಂದರೆ ಇವಾಗ ಕಾಲು ಮುರ್ಕೊಂಡು ಬಿದ್ದಿದ್ದಾನೆ ಒಬ್ಬನು, ಅವನಿಗೆ ಮೂಳೆ ಫಸ್ಟ್ ಕೂಡಿಸ್ಬೇಕಾಗಿದೆ ನಾವು. ಇಲ್ಲ ನೀನು ಧೈರ್ಯ ತಗೋ, ನಡಿ, ಯಾಕಾಗಲ್ಲ, ನೀನು ಧೈರ್ಯ ತಗೊಂಡ್ರೆ ಅದನ್ನ ಸರಿ ಹೋಗುತ್ತೆ, ನಡೆಯೋಕ್ಕೆ ಹಾಗೇ ಆಗತ್ತೆ ಅಂತ ಅಂದರೆ ಅವನಿಗೆ ಕಾಲು ಮುರಿದಿರೋ ನೋವು, ಅದ್ರ ಜೊತೆಗೆ ನಾನು ಕಾಲು ಮುರ್ದೇ ಇಲ್ಲ ನಿಂದು, ನೀನೇ ಮಾಡ್ತಾ ಇಲ್ಲ ಅಷ್ಟೇ, ನಾಟಕ ಮಾಡ್ತಾ ಇದೆಯಾ ಅನ್ನೋದನ್ನು ನಾವು ಈ ಪಾಸಿಟಿವ್ ಥಿಂಕಿಂಗು, ಓವರ್ ಥಿಂಕಿಂಗು, ಕಾನ್ಫಿಡೆನ್ಸ್ ತುಂಬಿಸು, ಧೈರ್ಯ ತಗೋ, ಈ ಥರದ್ದು ಇದರಿಂದ ಆಗತ್ತೆ. ಗೋ ಟು ದ ರೂಟ್ ಕಾಸ್, ಫಿಗರ್ ಔಟ್ ಕಾಸ್. ಮತ್ತು ಅಷ್ಟೇ ಅಲ್ಲ, ನೀವು ಫಸ್ಟ್ ಇದರದ್ದು ಇಂಟ್ರಡಕ್ಷನಲ್ಲಿ ನೀವು ಹೇಳಿರಲ್ಲ, ಮೆಂಟಲ್ ಹೆಲ್ತ್
ಮೆಂಟಲ್ ಹೆಲ್ತ್ ಕೂಡ ಇಂಪಾರ್ಟೆಂಟು, ಮಾನಸಿಕ ಆರೋಗ್ಯನೂ ಮುಖ್ಯ ಅಂತ ನನಗನ್ಸುತ್ತೆ. ದಿ ರೂಟ್ ಪ್ರಾಬ್ಲಮ್ ಎಲ್ಲಿದೆ ಅಂತ ಅಂದರೆ ನಾವು ಮನಸ್ಸನ್ನು ಕಾನ್ಸೆಪ್ಚುವಲೈಸ್ ಮಾಡಿರೋದ್ರಲ್ಲೇ ಪ್ರಾಬ್ಲಮ್ ಇದೆ. ಯಾಕಂದರೆ ಈಗ ನಾವು ಯಾರು ಈಗ ತುಂಬ ಜನ ಅಫ್ಕೋರ್ಸ್ ಎಕ್ಸ್ಕ್ಲೂಡಿಂಗ್ ಸೈಕ್ಯಾಟ್ರಿಸ್ಟ್, ಯಾಕೆ ಅಂತಂದರೆ ಸೈಕ್ಯಾಟ್ರಿಸ್ಟ್ಗೆ ದರ್ ಇಸ್ ಅ ಪ್ರೊಫೆಷ್ನಲ್ ಟ್ರೈನಿಂಗ್ ಇದೆ. ಮನಸ್ಸು ಎಲ್ಲಿರುತ್ತೆ, ಅದಕ್ಕೆ ಯಾವ ಥರ ಬಯಾಲಜಿಕಲ್ ಕಾನ್ಸ್ಟ್ರಕ್ಟ್ಸ್ ಇದೆ ಇವಾಗ ಅನ್ನೋದ್ರ ಬಗ್ಗೆ ನಮಗೆ ವಿ ಆರ್ ಎಜುಕೇಟೆಡ್ ಇನ್ ದಟ್ ಫೀಲ್ಡ್. ಅದು ಬಿಟ್ಟರೆ ಬೇರೆ ಎಲ್ಲರಿಗೂ ಇನ್ಕ್ಲೂಡಿಂಗ್ ದಿ ಅದರ್ ಡಾಕ್ಟರ್ಸ್ ಐಮ್ ಸೇಯಿಂಗ್, ಅಂದರೆ ನಾನು ಹೇಳ್ತಿರೋದು ನಾಟ್ ಜಸ್ಟ್ ನಾನ್ ಮೆಡಿಕಲ್ ಪೀಪಲ್ ಅಲ್ಲ, ಇನ್ಕ್ಲೂಡಿಂಗ್ ಮೆಡಿಕಲ್ ಡಾಕ್ಟರ್ಸ್. ಇಫ್ ಯು ಸಿ, ನಾವು ಸೈಕ್ಯಾಟ್ರಿ ಕಾನ್ಸೆಪ್ಟ್ಸಲ್ಲೇ ಆಗಲಿ ಮೈಂಡ್ ಕಾನ್ಸೆಪ್ಟಲ್ಲೇ ಆಗಲಿ ಪೀಪಲ್ ಆರ್ ನಾಟ್ ಅಪ್ಡೇಟೆಡ್. ಈಗ ನಾವು ಹೇಗೆ ಲ್ಯಾಂಡ್ಲೈನಿಂದ ಮೊಬೈಲ್ಗೆ ತಕ್ಷಣ ಅಪ್ಡೇಟ್ ಆಗ್ತೀವಿ, ಮೊಬೈಲ್ಗೆ ಮತ್ತೆ ಮತ್ತೆ ಅಪ್ಡೇಟ್ ಕೊಡ್ತಾ ಇರ್ತೀವಿ, ಆ ಥರ ನಮ್ಮದು ಸೈಕ್ಯಾಟ್ರಿ ಜ್ಞಾನಕ್ಕೆ ಬೇಸಿಕ್ ಕಾನ್ಸೆಪ್ಟ್ಸ್ ಆರ್ ನಾಟ್ ಗುಡ್. ದೇ ಆರ್ ನಾಟ್ ಆ್ಯಕ್ಚುಲಿ, ಅವ್ರಿಗೆ ಬೇಸಿಕ್ ಇದು ಕೂಡ ಇಲ್ಲ, ಪ್ರೈಮರಿ ನಾಲೆಡ್ಜ್ ಕೂಡ ತುಂಬ ಜನಕ್ಕಿಲ್ಲ. ಸೊ ಆವಾಗ ಏನಾಗುತ್ತೆ ಅಂದರೆ ಮನಸ್ಸು ಅನ್ನೋದು ನಮಗೆಲ್ಲೋ ಒಂದು ಕಡೆ ಪಾಸಿಟಿವ್ ಥಿಂಕಿಂಗು, ಓವರ್ ಥಿಂಕಿಂಗು ಇದನ್ನು ನಾವು ಯೂಸ್ ಮಾಡೋದು ಯಾಕಂದರೆ ಎಲ್ಲೋ ಅದು ಮಿಸ್ಟೀರಿಯಸ್ ಆಗಿಬಿಟ್ಟಿದೆ ನಮಗೆ. ಮನಸ್ಸು ಅಂತಂದರೆ ಏನೋ ನಿಗೂಢವಾದ್ದು, ನಾವು ಅರ್ಥ ಮಾಡ್ಕೊಳಕ್ಕೆ, ಅದರಿಂದ ಹೊರಗಡೆ ಬಂದು ನಾವು ಮನಸ್ಸನ್ನು ಕೂಡ ದೇಹದ್ದೇ ಒಂದು ಭಾಗ ಅಂತ ನಾವು ಅಂದ್ಕೋಬೇಕು. ಲೈಕ್ ಎನ್ ಆರ್ಗನ್. ಎಸ್, ಡೆಫಿನೆಟ್ಲಿ ದಟ್ ವೇ. ಏನಂದರೆ ಮನಸ್ಸಿಂದು ಮೂಲ ಏನಿದೆ ಅದು ಮೆದುಳು. ಇಟ್ ಈಸ್ ನೋ ಡೌಟ್ ಅಬೌಟ್ ಇಟ್. ಇವಾಗ ಅದು ಇಟ್ ಈಸ್ ಬಿಯಾಂಡ್ ಡೌಟ್, ಇಟ್ ಈಸ್ ಬೀನ್ ಎಸ್ಟಾಬ್ಲಿಷ್ಡ್. ಮೆದುಳಿನ ಕೆಲವು ಸ್ಟ್ರಕ್ಚರ್ಸು ಸೇರಿ ದ ಫಂಕ್ಷನಲ್ ಪಾರ್ಟ್ ಆಫ್ ದಿ ಬ್ರೈನ್ ಏನಿದೆ ಅದು ಮನಸ್ಸು ಅಂತ ನಮಗೆ ಗೊತ್ತಿದೆ. ಆದರೆ ಆ ಮನಸ್ಸು ಬರೀ ಅಲ್ಲಿ ಮಾತ್ರ ಇಲ್ಲ. ಹೇಗೆ ಮೆದುಳು ಇಡೀ ದೇಹನ ಕಂಟ್ರೋಲ್ ಮಾಡುತ್ತೋ ಮನಸ್ಸು ಕೂಡ ಇಡೀ ದೇಹನ ಕಂಟ್ರೋಲ್ ಮಾಡುತ್ತೆ. ಸೊ ಈಗ ಹೇಗಂದರೆ ಇವಾಗ ಟ್ಯೂಬ್ಲೈಟು ಆಫ್ ಆಗಿದೆ, ಬರ್ತಾ ಇಲ್ಲ, ಇವತ್ತು ಬಂದು ಆನ್ ಮಾಡಿದ್ವಿ, ಲೈಟ್ ಆನ್ ಆಗಲೇ ಇಲ್ಲ. ಫಸ್ಟು ನೀವೇನು ಮಾಡ್ತೀರಾ, ಬಲ್ಬನ್ನು ಚೇಂಜ್ ಮಾಡ್ತೀರಾ. ದಿ ಲೈಟ್ ಪರ್ಸನ್ ಇಸ್ ಗೋಯಿಂಗ್ ಟು ಟೆಲ್ ಯು ಬಲ್ಬ್ ಸರಿ ಇಲ್ಲ ಅನಿಸುತ್ತೆ ಅಂತ ಹೊಸ ಬಲ್ಬ್ ತಂದು ಹಾಕ್ತೀರಾ. ಹೊಸ ಬಲ್ಬ್ ಹಾಕಿದ್ರೂ ಅದು ಬರ್ತಾ ಇಲ್ಲ. ಆವಾಗ ವಿಲ್ ಯು ಕೀಪ್ ಚೇಂಜಿಂಗ್ ದ ಬಲ್ಬ್ ಅಗೇನ್ ಆ್ಯಂಡ್ ಅಗೇನ್? ಬೇರೆ ಏನಾದರೂ ಆ ಥರ ನಾವು ಪ್ರತಿಯೊಂದನ್ನು ನೋಡಬೇಕು. ಆವಾಗ ಈ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ಇದೆಯಲ್ಲ, ಓವರ್ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್, ಕಾನ್ಫಿಡೆನ್ಸ್, ಇವೆಲ್ಲ ದೇರ್ ವೆರಿ ಅಬ್ಸ್ಟ್ರಾಕ್ಟ್. ಸೊ ಅದನ್ನು ಈಗ ಮತ್ತೊಬ್ಬರು ಅದನ್ನು ಸರಿ ಮಾಡೋಕ್ಕೆ ಇದು ಮಾಡೋಕ್ಕೆ ತುಂಬ ಕಷ್ಟ. ಅವಾಗ ಏನಾಗುತ್ತೆ ಅಂದರೆ ನಾವು ಈಗ ನಮ್ಮ ಡಿಫಿಷಿಯನ್ಸೀಸನ್ನು ಮುಚ್ಕೊಳ್ಳೋಕ್ಕೆ ನಾವು ಮತ್ತೆ ಮತ್ತೆ ಮಕ್ಕಳಿಗೆ ಪಾಸಿಟಿವ್ ಥಿಂಕಿಂಗ್ ಮಾಡು. ಸೊ ಅದ್ರ ಬದಲು ಮೋರ್ ಯೂಸ್ಫುಲ್ ಕಾನ್ಸೆಪ್ಟ್ ಏನು ಅಂದರೆ ಏನು ಆ್ಯಕ್ಚುಯಲ್ ಸರಿ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಹೇಳೋದು. ಇವಾಗ ಕಾನ್ಫಿಡೆನ್ಸ್ ಬೆಳೆಸ್ಕೊ ಅಂತ ಹೇಳೋದ್ರ ಬದಲು ನಾವು ಮಕ್ಕಳಿಗೆ ಏನಂತ ಹೇಳಬೇಕು, ನೀನು ಜಾಸ್ತಿ ಸಲ ಬೇರೆ ಬೇರೆ ಎಕ್ಸಾಮ್ ತಗೋ, 10 ಸಲ ಪ್ರಾಕ್ಟೀಸ್ ಮಾಡು, ಅದನ್ನು ನಾವು ಅಲ್ಲಿದ್ದು ಅವೈಲಬಲ್ ಇದ್ದು ನಾವು ಅದನ್ನು ಮಾಡಿಸ್ಬೇಕು. ಆಮೇಲೆ ದಿಸ್ ಇಸ್ ಫಾರ್ ಕಿಡ್ಸ್. ಬೇಡ ಸ್ವಲ್ಪ ದೊಡ್ಡವರು ಅವರೇ ಮಾಡಬಹುದು. ನಾನು ಹೇಳಿದಾಗೆ ಈ ಥರದ ಎಕ್ಸ್ಪೀರಿಯನ್ಸಸ್ಗೆ ಅವರು ತೆರೆದುಕೋಬೇಕು. ಆವಾಗ ನ್ಯಾಚುರಲಿ ಅದು ಸುಲಭ ಆಗುತ್ತೆ. ಅಬ್ಸಲ್ಯೂಟ್ಲಿ ಕರೆಕ್ಟ್ ಡಾಕ್ಟರ್. ಅಗೇನ್ ಕೆಲವೊಮ್ಮೆ ಸೆಲ್ಫ್ ಡೌಟ್ ಬರುತ್ತೆ. ಇದನ್ನ ಹೇಗೆ ನಾವು ಹೌ ಡು ವಿ ಫೈಟ್ ಇಟ್? ಅಂದರೆ ಮಾಡೋಕ್ಕಾಗತ್ತೆ ಅಂತ ಗೊತ್ತಿರುತ್ತೆ, ಬಟ್ ನಮ್ಮಲ್ಲೇ ಒಂದು ವಾಯ್ಸ್, ಇಲ್ಲ ಇದು ನಿಂಗೆ ಮಾಡೋಕ್ಕಾಗಲ್ಲ, ಇದೇನೋ ಸರಿ ಇಲ್ಲ. ಸೆಲ್ಫ್ ಡೌಟ್ ಬರೋದೇನಿದೆ, ಯಾವುದೇ ಒಂದು ಕೆಲಸಕ್ಕೆ ನಾವು ಹೋಗಬೇಕಾದ್ರೆ ನಮಗೆ ಇದಾಗತ್ತೋ ಇಲ್ಲೋ ಅನ್ನುವಂತಹ ಸ್ವಲ್ಪ ಆತಂಕ ಏನಿರುತ್ತೆ ಅದು ಇರುತ್ತೆ. ಅದು ಇನ್ನರ್ ವಾಯ್ಸ್ ಅಲ್ಲ, ಅದು ಅದಕ್ಕೆ ಸಪೋರ್ಟ್ ಮೋರ್ ಕಾಂಪ್ಲೆಕ್ಸ್ ಥಿಂಗ್ಸ್. ಅಂದರೆ ಇವಾಗ ಯಾವುದೋ ಒಂದನ್ನು ಮಾಡ್ತಿರ್ತೀವಿ, ಆವಾಗ ಒಳಗಡೆ ನಮ್ಗೆ ಇದು ಬೇಡ ಬೇಡ ಇದು ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತಿರುತ್ತೆ, ನಾವು ನಮ್ದು ಇನ್ನರ್ ವಾಯ್ಸನ್ನು ಸಪ್ರೆಸ್ ಮಾಡಿಬಿಟ್ಟು ಹೊರಟೋಗ್ಬಿಡ್ತೀವಿ. ಸೊ ಅದರಲ್ಲಿ ಆಮೇಲೆ ಪ್ರಾಬ್ಲಮ್ ಆದಾಗ ಕಷ್ಟ ಆಗುತ್ತೆ, ಅದೆಲ್ಲ ಅದು ಬೇರೆ. ಇದು ಈ ಸೆಲ್ಫ್ ಡೌಟ್ ಏನಿರುತ್ತೆ ಅದು ಇಟ್ಸ್ ಎ ನಾರ್ಮಲ್ ಪಾರ್ಟ್ ಆಫ್ ಸೆಲ್ಫ್. ನಮ್ಮ ಬಂದೇ ಬರುತ್ತೆ. ಈಗ ನಾನು ಇಲ್ಲಿ ದೂರ ಬರ್ತಾ ಇದ್ದೀನಿ, 1 ಗಂಟೆ, ಈ 1 ಗಂಟೆಯಲ್ಲಿ ಹೋಗ್ತೀನೋ ಇಲ್ವೋ, ಹೋಗೋಕ್ಕಾಗದೇ ಇದ್ದರೆ ಏನು ಮಾಡೋದು, ಇನ್ನೂ 15 ನಿಮಿಷ ಮೊದಲೇ ಹೊರಡೋಣವಾ ಬೇಡವಾ ಅನ್ನೋದನ್ನು ಇದು ಮಾಡಿ ಒಂದು ಡೈಲೆಮಾನ ಅದುಮಿ ನಾನು ಹೆಂಗೋ ಮಾಡಿ ಹೊರಡ್ತೀನಿ. ಕೆಲವು ಸಲ ಅದು ಸಕ್ಸಸ್ ಆಗ್ಬೋದು, ಕೆಲವು ಸಲ ಆಗದೇನೂ ಇರ್ಬೋದು. ಏನು ಸಕ್ಸಸ್ ಆದರೆ ಫೈನ್, ಸಕ್ಸಸ್ ಆಗಲಿಲ್ಲ ಅಂದರೆ ಆ ಸೆಲ್ಫ್ ಡೌಟ್ ಬಗ್ಗೆ ನಾವು ಕೇಳಬೇಕಾಗಿತ್ತಾ ಬೇಡವಾ, ಏನು ಮಾಡಬೇಕಾಗಿತ್ತು ಅನ್ನೋದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಲೈಫನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ಳೋದನ್ನು ಬಿಡಬೇಕು. ಈಗ ನಮ್ಗೇನನ್ಸುತ್ತೆ ಕೆಲವು ಸಲ, ಈಗ ನಾನು ಹೋಗಲಿಲ್ಲ ಅಂದರೆ ಈಗೇನೋ ಆಗೇ ಹೋಗ್ಬಿಡತ್ತೆ. ಈಗ ಟ್ರೈನ್ಗೆ ಅಥವಾ ಫ್ಲೈಟಿಗೆ ಹೋಗ್ಬೇಕಾದ್ರೆ ಇದಾಗತ್ತೆ, ಈ ಥರ ತುಂಬ ಆತಂಕ ಆಗತ್ತೆ. ಆವಾಗ ಜನ ರಾತ್ರಿ ಇಡೀ ಎದ್ದು ಕೂತ್ಕೊಳ್ಳೋದು,
ಅಥವಾ ಇದು ಅಲಾರ್ಮ್ ಇಟ್ರು ಮತ್ತೆ ಮತ್ತೆ ಅಲಾರ್ಮ್ ತೆಗೆದು ನೋಡ್ತಾ ಇರೋದು, ಅಥವಾ ಇನ್ನು ಆಗ್ಬಿಡತ್ತೇನೋ ಅಂತ ಹೇಳ್ಬಿಟ್ಟು ಹೆದ್ರದು. ಸೊ ಅವಾಗ ನಾನು ಐ ಮೀನ್ ದಿಸ್ ಇಸ್ ನಾಟ್ ಅ ರಿಯಲಿ ಇದು ಪ್ರೊಫೆಷ್ನಲ್ ಅಂತ ನಾನು ಹೇಳಲಾರೆ, ಯಾಕಂದರೆ ಇದಕ್ಕೆಲ್ಲ ಏನು ದೇರ್ ಇಸ್ ನೋ ಪರ್ಟಿಕ್ಯುಲರ್ ಥಿಯರಿ ಇರೋದು ಆ ಥರ ಅಲ್ಲ. ನಾನು ಏನು ಮಾಡ್ತೀನಿ ಸ್ಟ್ರೆಸ್ಸನ್ನು ನಾನು ಯಾವ ಥರ ಪ್ರಾಕ್ಟಿಕಲಾಗಿ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಅಂದರೆ, ನಾನು ಐ ಥಿಂಕ್ ಆಫ್ ದಿ ವರ್ಸ್ಟ್ ಪಾಸಿಬಿಲಿಟಿ ವಾಟ್ ಕ್ಯಾನ್ ಹ್ಯಾಪನ್. ಈಗ ವರ್ಸ್ಟ್ ಏನಾಗಬಹುದು, ಫ್ಲೈಟ್ ಮಿಸ್ ಆಗ್ಬೋದು, ಇನ್ನೊಂದು ಫ್ಲೈಟ್ ಇದ್ದೇ ಇರುತ್ತೆ. ಓಕೆ, ಆ ಫ್ಲೈಟ್ ಮಿಸ್ ಆಯಿತು ಅಂತಂದರೆ ಅದು ಅಲ್ಲಿಗೆ ನಾವು ನಿಲ್ಲಿಸಲ್ಲ, ನಾವು ಅದಷ್ಟೇ ಇನ್ನೊಂದು ಫ್ಲೈಟ್ ಇರುತ್ತೆ ಅನ್ನೋದನ್ನು ಈ ಕಡೆ ಸೈಡಿಗೆ ಹೋಗೋದೇ ಇಲ್ಲ ನಾವು. ಈ ಫ್ಲೈಟ್ ಮಿಸ್ ಆಯಿತು, ಅದಾದಮೇಲೆ ನಂದು ಟಾಕ್ ಏನಿತ್ತು ಅದು ಹೋಯಿತು, ಆ ಟಾಕ್ ಹೋಯಿತು. ಅದಾದಮೇಲೆ ಅವರಿಗೆ ನಾನು ತುಂಬ ಅನ್ಪ್ರೊಫೆಷ್ನಲ್ಲು, ಇವರು ಬೇಗ ಹೊರಟು ಕರೆಕ್ಟ್ ಟೈಮಿಗೆ ಬರಲಿಲ್ಲ ಅಂತ ಆಯಿತು. ಅಂದಮೇಲೆ ನಂದು ಏನು ಎಬಿಲಿಟಿ, ಸಾಮರ್ಥ್ಯ, ನಂದು ಹೆಸರು ಇದೆಲ್ಲ ಹೊರಟೋಯ್ತು ಅನ್ನೋವರೆಗೆ ನಾವು ಯೋಚನೆ ಮಾಡಿರ್ತೀವಿ. ಓಕೆ, ಬಟ್ ಇನ್ ರಿಯಾಲಿಟಿ ಇಫ್ ಯು ರಿಮೆಂಬರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ಆ ಥರ ಏನೋ ತಪ್ಪು ಹೋದಾಗಲೂ ದಿ ಅದರ್ ಪರ್ಸನ್ ವುಡ್ ಅಂಡರ್ಸ್ಟ್ಯಾಂಡ್ ಇಟ್. ಅದೇನು ಇಟ್ ವಿಲ್ ನಾಟ್ ಬಿ ದ ರಿಫ್ಲೆಕ್ಷನ್ ಆಫ್ ಯುವರ್ ಡಿಸೆಬಿಲಿಟಿ. ನೀವು ಇಷ್ಟು ದಿವಸ ಮಾಡಿದ ಕೆಲಸ ಇಲ್ಲ ಅಂತ ಆಗೋಗಿರಲ್ಲ. ಸೊ ಅದನ್ನು ನಾವು ಆ ಟೈಮಲ್ಲಿ ಯೋಚನೆ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ನನ್ನ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳದ್ದು ಪಾಸಿಟಿವ್ ಏನು ಟ್ರೇಟ್ಸ್ ಇರುತ್ತೆ, ಅವ್ರು ಹೇಗೆ ಅದನ್ನು ನಿಭಾಯಿಸ್ತಿರ್ತಾರೆ ಅನ್ನೋದನ್ನು ನಾವು ಕಾನ್ಸ್ಟೆಂಟಾಗಿ ನೋಡ್ತಾ ಹೋದರೆ ವಿ ವಿಲ್ ಡಿರೈವ್ ಇಟ್ ಲಾಟ್ ಆಫ್ ಅಬ್ಸರ್ವೇಷನ್ಸ್. ನಾವು ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡ್ದಂಗೆ ದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆಲ್ಸೋ ಕ್ಯಾನ್ ಬಿ, ಅದನ್ನು ಪರ್ಫೆಕ್ಟ್ ಮಾಡ್ಕೋಬೋದು ನಾವು. ಅಡಲ್ಟ್ಸ್ ಯಾರಿರ್ತಾರೆ ಇವಾಗ, ಲೆಟ್ಸ್ ಸೇ ಅಬೌವ್ ದ ಏಜ್ ಆಫ್ 30, ಅವರು ಈ ಕ್ವೆಶನನ್ನು ನಮಗೆ ತುಂಬ ಕಷ್ಟ ಆಗ್ತಾ ಇರಬೇಕಾದ್ರೆ ವಿ ಶುಡ್ ಸ್ಟಾಪ್ ಫಾರ್ ಅ ಮೊಮೆಂಟ್ ಆ್ಯಂಡ್ ಕ್ವೆಶನ್ ಯುವರ್ ಸೆಲ್ಫ್, ವೈ ಆರ್ ಯು ಡೂಯಿಂಗ್ ದಿಸ್? ಇಫ್ ಯು ಗೆಟ್ ಎ ಡೆಫಿನೆಟ್ ಆನ್ಸರ್, ಇಲ್ಲ ನನಗೆ ಇದಿಷ್ಟ ಅದಕ್ಕೆ ನನಗೆ ಇದು ಬೇಕು, ನನಗೆ ಈ ಹೆಸರು ಬೇಕು ಅದಕ್ಕೆ ನಾನು ಮಾಡ್ತಿದ್ದೀನಿ, ನನಗೆ ಇಷ್ಟು ಸಂಬಳ ಬೇಕು ಅದಕ್ಕೆ ನಾನು ಈ ಕಂಪ್ನಿಗೆ ಹೋಗ್ತಾ ಇದ್ದೀನಿ, ದೆನ್ ಅದನ್ನು ನೀವು ಡೆಫಿನೆಟಾಗಿ ಆನ್ಸರ್ ಮಾಡೋಕ್ಕೆ ನಿಮ್ಗೆ ಆಯಿತು ಅಂದರೆ ಐ ಥಿಂಕ್ ಯು ವಿಲ್ ಗೋ ಅಹೆಡ್. ಸಪೋಸ್ ಇಫ್ ಯು ಆರ್ ನಿಮ್ಗೆ ಅದಕ್ಕೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ, ಇದು ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ, ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ, ಅಥವಾ ಅದಕ್ಕೆ ನಾನು ಹೋಗಲೇಬೇಕು, ಅಥವಾ ಈಗ ನನಗೆ ಬೇಕಾ ಬೇಡವಾ ಗೊತ್ತಿಲ್ಲ, ಇಷ್ಟು ದುಡ್ಡು ನಂತರ ಆಲ್ರೆಡಿ ಇದೆ, ಇಷ್ಟು ಆದರೂ ಬೇಕಾ ಬೇಡವಾ, ಐ ಥಿಂಕ್ ದೆನ್ ಯು ಶುಡ್ ಸ್ಟಾಪ್. ಕೆಲವು ಸತಿ ಏನಾಗುತ್ತೆ ಅಂದರೆ, ನನಗೆ ಯಾಕಾಗುತ್ತೆ, ಇಷ್ಟೊಂದು ಜನ ಇದ್ದಾರಲ್ಲ ಜಗತ್ತಲ್ಲಿ, ನನಗೆ ನಾನು ಅಷ್ಟೊಂದು ಕೆಟ್ಟವನ, ನಾನು ಅಷ್ಟೊಂದು ಕೆಟ್ಟವಳ. ಏನಂದರೆ ಇವಾಗ ಹೆಂಗೆ, ಈಗ ಇದು ಒಂದು ಸ್ಟಡಿ ನೀವು ಮಾಡಿರೋದು, ಒಂದು ಸ್ಟಡಿ ಇಷ್ಟೆಲ್ಲ ಕ್ವೆಶನ್ಸನ್ನು ನೀವು ಕಲೆಕ್ಟ್ ಮಾಡಿದ್ದೀರಾ ಅಂದರೆ ದಿಸ್ ಇಸ್ ನೀವು ಆ್ಯಕ್ಚುಲಿ ಅದನ್ನು ಪಬ್ಲಿಷ್ ಮಾಡಿದೆ. ಈಗ ನಾನು ಇಷ್ಟು ಸೋಷಿಯಲ್ ಮೀಡಿಯಾ ಇಷ್ಟು ಅಂತ ಹೇಳಿದರೆ ಅದೊಂದು ಸ್ಟಡಿ ಆಗುತ್ತೆ. ಓಕೆ, ಈಗ ಅದೇ ಥರ ಸ್ಟಡಿನ ನಾವೀಗ ನನಗೆ ಯಾಕೆ ಈ ಥರ ಆಯಿತು ಅಂತ ಪ್ರಶ್ನೆ ಕೇಳಬೇಕಾದ್ರೆ ನಾವು ಅದನ್ನು ಅಪ್ಲೈ ಮಾಡಿದರೆ ಅದು ದಟ್ ವಿಲ್ ನಾಟ್ ಬಿ ಟ್ರೂ. ಆ ಥರ ಎಕ್ಸ್ಪೀರಿಯನ್ಸು ತುಂಬ ಜನಕ್ಕಾಗಿರುತ್ತೆ, ನಮಗೆ ಗೊತ್ತಿರಲ್ಲ. ರಿಯಲಿ ಏನಾದ್ರು ಕಾಯಿಲೆ ಬಂತು, ಈ ಥರ ಕಾಯಿಲೆ ಇದೆ ಅಂದ ತಕ್ಷಣ, ಅಯ್ಯೋ ಒಂದು ದಿವಸ ಸಕ್ಕರೆ ತಿಂದಿಲ್ಲ ನಾನು, ನನಗೆ ಹೆಂಗೆ ಡಯಾಬಿಟಿಸ್ ಬಂತು ಅಂತ ದೇ ಆಸ್ಕ್. ಓಕೆ, ಆರ್ ಅ ಪರ್ಸನ್ ಸ್ಟೂಡೆಂಟ್ ಹೂ ಫೇಲ್ಸ್ ಇನ್ ಎಕ್ಸಾಮ್ ಬೇರೆಯವರು ನನ್ನಷ್ಟೇ ಕೆಟ್ಟ ಸ್ಟೂಡೆಂಟ್ಸು ಪಾಸ್ ಆಗಿದ್ದಾರೆ, ನನಗೆ ಮಾತ್ರ ಯಾಕೆ ಫೇಲ್ ಆಯಿತು? ಕರೆಕ್ಟ್. ಓಕೆ, ಬಟ್ ಅದೆಲ್ಲವೂ ಕೂಡ ಆ ಸಮಯದಲ್ಲಿ ನಮಗೆ ಆಗಿರುವಂತಹ ದುಃಖನ ನಾವು ಅದನ್ನು ಪ್ರಾಸೆಸ್ ಮಾಡ್ಕೊಳ್ತಾ ಇರುವಂತಹ ರೀತಿ ಅಷ್ಟೇ. ಆ್ಯಕ್ಚುಲಿ ಹಂಗಾಗಿರಲ್ಲ. ಆ್ಯಕ್ಚುಲಿ ದೆರ್ ವಿಲ್ ಬಿ ಅದನ್ನು ನೀವು ಸೈಂಟಿಫಿಕ್ ಬೇಸಿಸ್ ಪ್ರಕಾರ ನೀವು ಅದನ್ನು ಕರೆಕ್ಟಾಗಿ ರೀಸ್ನಿಂಗ್ ಮಾಡಿಕೊಂಡ್ರೆ ನಮ್ಮ ಕಡೆಯಿಂದ ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋದು ಈ ಏನು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆಯಲ್ಲ ಅದ್ರದ್ದು ಉಪಯೋಗ ಆಗುತ್ತೆ. ಇಲ್ಲ ಇದ್ರೆ ಅದು ಉಪಯೋಗ ಆಗಲ್ಲ. ಇಟ್ಸ್ ಎ ಡಿಫೆನ್ಸ್ ಮೆಕ್ಯಾನಿಸಮ್. ಯಾಕೆ ಡಿಫೆನ್ಸ್ ಮೆಕ್ಯಾನಿಸಮ್? ಅದು ನಮ್ಮ ಮನಸ್ಸಿಗೆ ಆ ಸ್ಟ್ರೆಸ್ ಬೇಡ. ಇವಾಗ ನೀನು ಇಂಥ ತಪ್ಪು ಮಾಡಿದೆ ಅದಕ್ಕೆ ನಿನಗೆ ಈ ಥರ ಆಯಿತು ಅನ್ನೋದನ್ನು ನಮ್ಮ ಮನಸ್ಸು ಒಪ್ಕೊಳ್ಳೋಕ್ಕೆ ಕಷ್ಟ. ಅದಕ್ಕೆ ಏನು ಮಾಡುತ್ತೆ, ಅದು ತಕ್ಷಣ ಡಿಫೆನ್ಸನ್ನು ಕಳಿಸತ್ತೆ. ಅಂದರೆ ಏನು, ನೀನು ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದೆ, ಆದರೂ ನಿನಗೆ ಆಯಿತು ಈ ಥರ, ಅದು ನಿನ್ನ ದುರಾದೃಷ್ಟ, ಆ್ಯಕ್ಚುಲಿ ನಿಂದು ತಪ್ಪೇನೂ ಇಲ್ಲ ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ಳೋದು. ಆದರೆ ಆ ಸಮಾಧಾನದಿಂದ ಆ ತಕ್ಷಣಕ್ಕೆ ರಿಲೀಫ್ ಆದ್ರೂ ಅದು ಸರಿನೇ. ಅದು ಮನಸ್ಸು ಮಾಡೋದು ಯಾಕೆ,
ಈಗ ತಕ್ಷಣ ಗಾಯ ಆಯಿತು, ನಾವು ಒಂದು ಬ್ಯಾಂಡೇಡ್ ಹಾಕಬೇಕಲ್ಲ ಅಲ್ಲಿಗೆ, ಇಲ್ಲದಿದ್ರೆ ಅದು ನೋವು ಕಡಿಮೆ ಆಗಲ್ಲ. ಓಕೆ, ಸೊ ಅದು ಓಕೆ, ಆ ಬ್ಯಾಂಡೇಡ್ ಹಾಕ್ದಂಗೆ ಅದು. ಬಟ್ ಆದರೆ ಬ್ಯಾಂಡೇಡ್ ಇದ್ದ ತಕ್ಷಣ ಸೋಂಕು ಇನ್ಫೆಕ್ಷನ್ ಏನಿರುತ್ತೆ ಅದು ಕಡಿಮೆ ಆಗಲ್ಲ, ಅದು ಬರುವಂತಹ ಅಪಾಯ ಇದ್ದೇ ಇರುತ್ತೆ. ಸೊ ಆ ಡಿಫೆನ್ಸ್ ಮೆಕ್ಯಾನಿಸಮನ್ನು ನಾವು ತೆಗೆದು ನಾವೇನು ಮಾಡಬೇಕು, ಆ್ಯಕ್ಚುಲ್ ಏನಿತ್ತು ಪ್ರಾಬ್ಲಮ್ ಅನ್ನೋದನ್ನು ಕೆಳಗಡೆ ನೋಡ್ಕೊಳ್ಳಿಲ್ಲ ಅಂದರೆ, ಅದನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಲಿಲ್ಲ ಅಂದರೆ, ಆವಾಗ ಏನಾಗುತ್ತೆ, ಈ ಡಿಫೆನ್ಸ್ ಮೆಕ್ಯಾನಿಸಮ್ ಮತ್ತೆ 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 ಬರ್ತಾ ಇದ್ದರೆ ಇಟ್ ವಿಲ್ ಲೀಡ್ ಟು ನಮ್ಮ ಅವನತಿ ಆಗಕ್ಕೆ ಶುರುವಾಗುತ್ತೆ. ಸೊ ದಟ್ಸ್ ಅದ್ರಲ್ಲಿ ತಪ್ಪೇನೂ ಇಲ್ಲ. ಈಗ ಹಂಗೆ ಅಂದ್ಕೊಳ್ಳೋದ್ರಲ್ಲಿ ಆ ತಕ್ಷಣಕ್ಕೆ ಅದು ಸಮಾಧಾನ ಕೊಡೋದ್ರಿಂದ ಹಂಗೆ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ಈಗ ಸ್ಟೂಡೆಂಟ್ಸ್ ಅಲ್ಲಿ ಇದು ತುಂಬಾ ಕಾಣುತ್ತೆ, ಏನು ಮಾರ್ಕ್ಸು ಕಡಿಮೆ ಕೊಟ್ಟಿದ್ದಾರೆ, ಸೊ ಆ ಟೀಚರಿಗೆ ನನ್ ಕಂಡ್ರೆ ಆಗ್ತಿದ್ದಕ್ಕೆ ನನಗೆ ಮಾರ್ಕ್ಸ್ ಕಡಿಮೆ ಕೊಟ್ಟಿದ್ದಾರೆ, ಬೇರೆಯವ್ರಿಗೆಲ್ಲರಿಗೂ ಅಷ್ಟೇ ಕಡಿಮೆ ಬರ್ದಿದ್ರು ಅವರಿಗೆ ಜಾಸ್ತಿ ಕೊಡಿ, ಇದು ಮಕ್ಳಿಗೆ ಬಂದು ಮತ್ತೆ ಮತ್ತೆ ಹೇಳ್ತಾರೆ. ಸೊ ತಂದೆ ತಾಯಿನೂ ಆ ಡಿಫೆನ್ಸ್ ಮೆಕ್ಯಾನಿಸಮ್ನ ತೊಗೊಂಡ್ಬಿಡ್ಬೋದು. ಸೊ ದೇ ಆಲ್ಸೋ ಮೈಟ್ ಸೇ, ಟೀಚರಿಗೆ ನಮ್ಮ ಮಗನ ಕಂಡ್ರೆ ಇಷ್ಟ ಇಲ್ಲ ಅದಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಬಟ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಡೂ ಗುಡ್ ಫಾರ್ ದ ಚೈಲ್ಡ್ಸ್ ಪರ್ಫಾರ್ಮೆನ್ಸ್ ಲೇಟರ್. ಸೊ ಹಾಗಾಗಿ ಏನು ಮಾಡಬೇಕು, ಆ ತಕ್ಷಣಕ್ಕೆ ಮಗುಗೆ ಆ ಸಮಾಧಾನ ಇಟ್ಕೊಳ್ಳೋಕ್ಕೆ ಬಿಟ್ರೂ ಕೂರಿಸ್ಕೊಂಡು ಆ ಪೇಪರನ್ನು ತೆಗೆದು ಎಲ್ಲಿ ಆ್ಯಕ್ಚುಯಲ್ ತಪ್ಪಾಗಿದೆ ಅನ್ನೋದನ್ನು ನೋಡಬೇಕು. ಏನು ಗೊತ್ತಾ, ಜೀನಿಯಸ್ ಇಸ್ 99% perspiration, 1% inspiration. This should be remembered even at this point of time. ಅಂದರೆ ಈ ಪ್ರಾಬ್ಲಮ್ಗೂ ಕೂಡ. ಯಾಕೆ 99% ನಾವು ಕಷ್ಟಪಟ್ಟ ಮೇಲೆ 1% ಮಾತ್ರ ಇನ್ಸ್ಪಿರೇಷನ್, ಲಕ್ ಅನ್ನೋದು ಇರೋದು. ಸೊ ನನಗೆ ಯಾಕೆ ಅನ್ನೋದಕ್ಕೆ ಆ 1% ಮಾತ್ರ, ಇನ್ನು 99% ನಮ್ಮದೇ ಇರುತ್ತೆ. ಸೊ ಆ 99% ನಾವು ಅದನ್ನು ನೋಡೋದು ಕಷ್ಟ, ಇಟ್ ಈಸ್ ನಾಟ್ ಈಸಿ, ಬಟ್ ಮಾಡಬೇಕು. ಮೂಡ್ ಸ್ವಿಂಗ್ಸು ಸಿಕ್ಕಾಪಟ್ಟೆ ಆಗುತ್ತಲ್ಲ ಡಾಕ್ಟರ್. ಕೆಲವು ಸರ್ತಿ ಒಂದಿನ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ, ಹ್ಯಾಪಿನೆಸ್ ಇರುತ್ತೆ, ಒಂದಿನ ಅಯ್ಯೋ ಏನಪ್ಪ. ಏನಂದರೆ ಸೈಕ್ಯಾಟ್ರಿಕಲಿ ಮನೋವೈದ್ಯಕೀಯವಾಗಿ ನಾವು ಮೂಡ್ ಸ್ವಿಂಗ್ಸ್ ಅಂತ ಅನ್ನೋದನ್ನು ನಾವು ವಿ ಡೋಂಟ್ ಯೂಸ್ ಇಟ್ ಇನ್ ಆ ಥರ ಕಾಮನ್ ಇದರಲ್ಲಿ ಟರ್ಮಿನಾಲಜಿಲಿ ಯೂಸ್ ಮಾಡಲ್ಲ. ಇವಾಗ ನೀವು ಹೇಳ್ತಿರೋ ಮೂಡ್ ಸ್ವಿಂಗ್ಸ್ ಅಂತ ಅನ್ನೋ ಪದವನ್ನು ನಾವು ತುಂಬ ಹೈಸ್ ಆ್ಯಂಡ್ ಲೋಸ್ ಅಂತ ಹೇಳ್ತೀವಿ, ಅದಕ್ಕೆ ಉಪಯೋಗಿಸ್ತೀವಿ. ಯಾರಿಗಾದರೂ ಆ ಮೂಡ್ ಸ್ವಿಂಗ್ಸ್ ತುಂಬ ಜಾಸ್ತಿ ಇದ್ದರೆ, ಅಂದರೆ ಇನ್ ಅ ಡೇ ಅಥವಾ ಇನ್ ಅ ಮಂತ್ ತುಂಬ ತೀವ್ರವಾಗಿ ಅವರು ಅದಕ್ಕೆ ರಿಯಾಕ್ಟ್ ಮಾಡೋದು ಆ ಥರ ಇದ್ದರೆ, ಪ್ರೊಬ್ಯಾಬ್ಲಿ ದೇ ವಿಲ್ ಹ್ಯಾವ್ ಪ್ರಾಬ್ಲಮ್ಸ್ ಇನ್ ರಿಲೇಷನ್ಶಿಪ್ಸ್, ದೇ ವಿಲ್ ಪ್ರಾಬ್ಲಮ್ಸ್ ಎಟ್ ವರ್ಕ್ ಪ್ಲೇಸ್, ಪ್ರಾಬ್ಲಮ್ಸ್ ಇನ್ ಅವರ ಕೆರಿಯರ್ ವೈಸ್ ಆ ಥರದ್ರಲ್ಲಿ ಅದೆಲ್ಲ. ಆವಾಗ ದೇ ರಿಕ್ವೈರ್ ಸಮ್ ಕೈಂಡ್ ಆಫ್ ಹೆಲ್ಪ್. ಅದು ಮೂಡ್ ಸ್ವಿಂಗ್ಸಿಗೆ ಸಂಬಂಧಪಟ್ಟಿರೋದು. ಯಾಕಂದರೆ ಪರ್ಸ್ನಾಲಿಟಿ ಇಶ್ಯೂಸಲ್ಲಿ ಮೂಡ್ ಸ್ವಿಂಗ್ಸ್ ಬರ್ಬೋದು. ಕೆಲವು ಥರದ ಪರ್ಸ್ನಾಲಿಟೀಸಲ್ಲಿ, ಎಸ್ಪೆಷಲಿ ಇಮೋಷ್ನಲಿ ಅನ್ಸ್ಟೇಬಲ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ ನಾವು, ಅದರಲ್ಲಿ ಇಟ್ ವಿಲ್ ಬಿ ವೆರಿ ಏನು ಅವ್ರಿಗೆ ಒಂದು ಚೂರು ಏನಾದ್ರು ಮನಸ್ಸಿಗೆ ಈಗ ಒಂದು ಆ್ಯಸ್ ನಾರ್ಮಲ್ ಆ್ಯಸ್ ಫ್ರೆಂಡ್ಸ್ ಎಲ್ಲ ಸಿನಿಮಾಗೆ ಬಿಟ್ಟು ಹೋಗ್ಬಿಟ್ರು, ಓಕೆ, ಇದು ಅವರಿಗೆ ತುಂಬ ಎಷ್ಟು ಬೇಜಾರು ಮಾಡ್ಬೋದು ಅಂದರೆ, ನನಗೆ ಜೀವನನೇ ಬೇಡ, ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಆಗತ್ತೆ ಆ ಥರ, ಓಕೆ. ಅಥವಾ ಶಾರ್ಟ್ ಇಂಟೆನ್ಸ್ ರಿಲೇಷನ್ಶಿಪ್ಸ್. ಇವಾಗ ಯಾರನ್ನೂ ಪ್ರೀತಿ ಮಾಡಿದೆ 15 ದಿವಸದಲ್ಲಿ ಪ್ರೀತಿ ಆಯಿತು, ನನಗೆ ಪ್ರಾಣಕ್ಕೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋಷ್ಟು ಪ್ರೀತಿ ಆಯಿತು ಅನ್ನೋ ಥರ ಇದ್ದರೆ, ಈ ಥರದ ಇದರಲ್ಲಿ ದೆರ್ ವಿಲ್ ಬಿ ಅದು ಒಂಥರ ಇಟ್ ಈಸ್ ಆಲ್ಸೋ ಇಮೋಷ್ನಲ್ ಇನ್ಸಫಿಷಿಯನ್ಸಿ. ಅಂದರೆ ಅವ್ರಿಗೆ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೆ ಇಲ್ಲ ಅದ್ರ ಬಗ್ಗೂ ತುಂಬ ಅವ್ರಿಗೆ ಇಮೋಷ್ನಲ್ ಇನ್ಸೆಕ್ಯೂರಿಟಿ ಇರುತ್ತೆ. ಅದು ಮೂಡ್ ಸ್ವಿಂಗ್ಸಿಗೆ ಸಂಬಂಧಪಟ್ಟ ಹಾಗೆ. ಬಟ್ ಅದರ್ವೈಸ್ ನಾರ್ಮಲ್ ಮೂಡ್ ಚೇಂಜಸ್ ಏನಿರುತ್ತೆ ಅದು ನಮಗೆಲ್ಲರಿಗೂ ಇರಲೇಬೇಕು, ಅದು ಒಳ್ಳೆಯದೇ. ಈಗ ಕೆಲವರು ಬಂದು ಕೇಳ್ತಾರೆ ಅಂದರೆ, ನಮ್ಮ ಮಕ್ಕಳು ಟಿ ವಿಲಿ ಸಿನಿಮಾದೇನಾದ್ರು ಬರ್ಬೇಕಾರೆ ಅವ್ರಿಗೆ ಅಲ್ಲಿ ಅಳು ಸೀನ್ ಬಂದರೆ ಈ ಮಕ್ಳ ಕೈಲು ಅಳಕ್ಕೆ ಶುರು ಮಾಡಿಬಿಡ್ತಾರೆ, ಈ ಥರದ್ದೆಲ್ಲ ಹೇಳ್ತಾರೆ. ಅದೆಲ್ಲ ದೇ ಆರ್ ವೆರಿ ನಾರ್ಮಲ್ ಆ್ಯಂಡ್ ಆ್ಯಕ್ಚುಲಿ ಅವ್ರು ಸಂತೋಷ ಪಡಬೇಕು. ಯಾಕಂದರೆ ಆ ಥರ ಇವಾಗ ಏನೋ ಒಂದನ್ನು ನೋಡಿದಾಗ ಮಿಡಿಯೋದು ಅಂತ ಹೇಳ್ತೀವಲ್ಲ ನಾವು, ನಮ್ಮ ಹೃದಯ ಮಿಡಿಬೇಕು ಅಂತ ಹೇಳ್ತೀವಲ್ಲ, ಆ ಥರದ್ದು ಶಕ್ತಿ ಆ ಮಕ್ಕಳಿಗಿದೆ ಅಂತಂದರೆ ದಟ್ಸ್ ಅ ವೆರಿ ಪಾಸಿಟಿವ್ ಥಿಂಗ್. ಈಗ ನಮಗೆ ಅಕಸ್ಮಾತು ಯಾವುದೋ ಒಂದು ಸಿನಿಮಾನ ನಾವು ನೋಡಿದಾಗ ಅದರಲ್ಲಿರೋ ಸೀನಲ್ಲಿ ನಮಗೆ ಒಂಥರ ನಮ್ಮ ಕಣ್ಣಲ್ಲೂ ನೀರು ಬಂತು, ಅಥವಾ ಇವಾಗ ಯಾವುದೋ ಒಂದು ಏನೋ ಆಟದಲ್ಲಿ ಯಾವುದೋ ಗೆದ್ದಾಗ ತುಂಬ ನಮಗೂ ಮೈಯೆಲ್ಲ ರೋಮಾಂಚನ ಆಯಿತು, ಆ ಥರ ನಾವೇ ಗೆದ್ದಂಗೆ ಅನಿಸ್ತು ಅಂತ ಅಂದರೆ ದಟ್ಸ್ ಅ ಗುಡ್ ಥಿಂಗ್.
ಸೊ ಹ್ಯೂಮನ್ ಏನು ನಮ್ಮಲ್ಲಿ ಹ್ಯುಮ್ಯಾನಿಟೇರಿಯನ್ ಏನು ವ್ಯಾಲ್ಯೂಸ್ ಇದೆ ಅದನ್ನು ಉಳಿಸ್ಕೋಬೇಕು. ಸೊ ಮೂಡ್ ಚೇಂಜಸ್ ಅನ್ನೋದನ್ನು ಅದರಲ್ಲಿ ನಾವು ಡಿಫೈನ್ ಮಾಡಬೇಕು. ಮೂಡ್ ಸ್ವಿಂಗ್ಸ್ ಅನ್ನೋದೇನಿದೆ ಅದು ಇಟ್ ಈಸ್ ಮೋರ್ ಆಫ್ ಅ ಸೈಕ್ಯಾಟ್ರಿಕ್ ಕಾನ್ಸೆಪ್ಟ್. ಓಕೆ, ಐ ಥಿಂಕ್ ನೀವು ಹೇಳ್ತಿರೋದು ಅನಲೈಸ್ ಮಾಡ್ತಾ ಇದ್ರೆ ತುಂಬಾ ಓವರ್ ಆಗಿ ಕೆಲವು ಪದಗಳನ್ನ ನಾವು ಡೈಲಿ ಲೈಫ್ ಡೆಫಿನೆಟ್ಲಿ ಅದೇ ಆಗಿರೋದು. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಓವರ್ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್ ಇದನ್ನೆಲ್ಲ ತುಂಬಾ ಲೂಸ್ ಆಗಿ ನಾವು ಇದು ಮಾಡಿ ಅದರದ್ದು ಆಕ್ಚುಯಲ್ ವ್ಯಾಲ್ಯೂನ ನಾವು ಕಡಿಮೆ ಮಾಡಿಬಿಟ್ಟಿದೀವಿ. ಎರಡನೇದು ಅದರದ್ದು ಒಂದು ತೆರೆನ ಎಲ್ಲದ್ರ ಮೇಲೂ ಹಾಕಿ ಮುಸ್ಕು ಹಾಕ್ಬಿಟ್ಟು ನಾವು ಆಕ್ಚುಯಲ್ ಒಳಗಡೆ ಏನು ತುಂಬ ಸಿಂಪಲ್ ಕಾನ್ಸೆಪ್ಟ್ಸ್ ಇದೆ. ಈಗ ನಾವು ಎಲ್ಲರಿಗೂ ಹೇಳ್ಬೋದಲ್ವ, ಈಗ 14 ದಿವಸ ನಿಮಗೆ ಒಂದೇ ಥರ ಪರ್ವೇಸಿವ್ ಸ್ಯಾಡ್ನೆಸ್ ಆಫ್ ಮೂಡ್ ಇದ್ದರೆ ನೀವು ನೋಡಬೇಕು ಡಾಕ್ಟ್ರನ್ನ ಅಂತ ಹೇಳ್ಬೋದಲ್ವಾ. ಅದನ್ನು ನಾವು ಮಾಡ್ತಾ ಇಲ್ಲ. ಇವಾಗ ನಾನು ಬಂದು ಅವ್ರು ಆ ಮಗು ತಂದೆ ತಾಯಿ ಬೆಳೆಸ್ತಾ ಇದ್ರಲ್ಲ ಆ ಥರ ನೀವು ಬೆಳೆಸ್ಬೇಕು ಅಂತಂದರೆ ನೋ ಪೇರೆಂಟ್ ವಿಲ್ ಲೈಕ್ ಇಟ್. ಬಟ್ ಅದೇ ನಾವೇನು ನೆನ್ಪಿಟ್ಕೋಬೇಕು, ನಮ್ಮ ಜೀವನ ನಮ್ಮದು. ನಮ್ಗಿಂತ ಚೆನ್ನಾಗಿ ಮಾಡಿದವರು ಇದ್ದೇ ಇರ್ತಾರೆ, ನಮ್ಗಿಂತ ಕಡಿಮೆ ಮಾಡೋರು ಇದ್ದೇ ಇರ್ತಾರೆ. ನಾವು ಹೊಡಿಬಾರ್ದು ಅಂತ ನಾನು ಹೇಳ್ತೀನಿ. ಯಾಕೆ? ನಾಟ್ ದ್ಯಾಟ್ ಏನೋ ಪೇರೆಂಟ್ಸು ಹೊಡೆದಾಗ ತುಂಬ ಜೋರಾಗಿ ಹೊಡೆದ್ಬಿಡ್ತಾರೆ, ಮಗುಗೆ ತೊಂದರೆ ಆಗುತ್ತೆ ಅಂತ ಅಲ್ಲ. ಆದರೆ ಅದು ಯೂಸ್ಫುಲ್ ಅಲ್ಲ, ಅದರಿಂದ ಉಪಯೋಗ ಇಲ್ಲ.